ಇರಾನ್ ದಾಳಿಯ ಲೈವ್ ಅಟ್ಯಾಕ್ ತೋರಿಸಿರೋದು ದುಬೈನ ಮಹಿಳೆ. UAE ವಸತಿ ಪ್ರದೇಶಗಳ ಮೇಲೆ ಇರಾನ್ ಮಿಸೈಲ್ ಅಟ್ಯಾಕ್ ಮಾಡ್ತಾ ಇದೆ ಅಂತ ಅವ್ರು ತೋರಿಸಿದ್ದಾರೆ. ಇಲ್ಲಿ ಯಾವಾಗಲೂ ಏನಾಗ್ತಿದೆ ಅಂತ ಹೇಳಿದ್ರೆ ಸೈನ್ಯ ಅಟ್ಯಾಕ್ ಮಾಡಿಕೊಳ್ಳಿ, ಪ್ರತಿದಾಳಿಯನ್ನು ಮಾಡಲಿ, ಆದರೆ ಜನಸಾಮಾನ್ಯರಿರ್ತಾರಲ್ಲ, ನಿರಾಯುಧರವರು, ಅವ್ರ ಬಳಿ ಆದ ಆಯುಧ ಇರಲ್ಲ. ಇಲ್ಲಿ UAE ವಸತಿ ಪ್ರದೇಶಗಳ ಮೇಲೆ ಇರಾನ್ ಮಿಸೈಲ್ ಅಟ್ಯಾಕ್ ಮಾಡ್ತಾ ಇದೆ. ಇಲ್ಲಿ ಜನ ವಾಸ ಮಾಡುವಂಥ ಪ್ರದೇಶದ ಮೇಲೆ ದಾಳಿ ಮಾಡ್ತಾ ಇದ್ದಾರಲ್ಲ, ಸರಿನಾ? ಹೀಗಾದಾಗ ಏನಾಗುತ್ತೆ, ನಿಮಗೆ ಇರಾನ್ ಯಾವಾಗಲೂ ಎಕ್ಸ್ಪೆಕ್ಟ್ ಮಾಡೋದೇನು ಅಂತ ಹೇಳಿದ್ರೆ, ತನ್ನ ನೆರೆಹೊರೆಯ ಮುಸ್ಲಿಂ ರಾಷ್ಟ್ರಗಳು ನನ್ನ ಜೊತೆಗೆ ಯಾವಾಗಲೂ ನಿಂತ್ಕೊಂಡ್ಬಿಡ್ತಾರೆ, ಸೋ ದಟ್ ನಾನು ಇಸ್ರೇಲ್ನ ಮೇಲೂ ಅಮೆರಿಕದ ಮೇಲೂ ಅಟ್ಯಾಕ್ ಮಾಡಬಹುದು ಅಂತ ಅವರ ಒಂದು ಸಹಜ ಭಾವನೆ ಅದು. ಆದರೆ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ವಸತಿ ಪ್ರದೇಶಗಳನ್ನು ಇರಾನ್ ಗುರಿ ಮಾಡ್ಕೊಳ್ತಾ ಇದೆ. ಖಮೇನಿ ಇಲ್ಲ, ಅಲ್ಲಿ ಸೇನಾ ನಾಯಕ ಇಲ್ಲ, ನೆಕ್ಸ್ಟ್ ಯಾರೋ ಸೇನಾ ನಾಯಕ ಆಗಬೇಕಾಗಿತ್ತು, ಅವ್ರು ಇಲ್ದಿದ್ರೆ ಅವ್ರು ಬರ್ತಿದ್ರು ಅಂತಿದ್ರು, ಅವರೂ ಇಲ್ಲ. ಅವ್ರು ಇಲ್ದಿದ್ದಾಗ ಇರಾನ್ ದಿಕ್ಕೆಟ್ಟ ಸ್ಥಿತಿಲದಿದೆ ಅಂತ ಅನ್ನಿಸ್ತಿದೆ ನಮಗೆ. ದಿಕ್ಕೆಟ್ಟ ಸ್ಥಿತಿಯಲ್ಲಿ ತನ್ನ ಸುತ್ತಮುತ್ತಲಿನ ತನ್ನ ಮಿತ್ರ ರಾಷ್ಟ್ರಗಳನ್ನ ಚೆನ್ನಾಗಿ ಇಟ್ಕೊಳ್ಬೇಕು ಅನ್ನೋ ಪ್ರಜ್ಞೆ ಕೂಡ ಕಳ್ಕೊಂಡಂತೆ ಕಾಣಿಸ್ತಾ ಇದೆ. ಲೀಡ್ರ್ ಇಲ್ವಲ್ಲ ಈಗ ಅಲ್ಲಿ. ಎಲ್ಲ ಮಿಸೈಲ್ ಇದೆಯಾ, ಉಡಾಯಿಸ್ಬಿಡಿ, ಅಲ್ಲಿ ಅದು ಅಮೆರಿಕ ಸೈನ್ಯ ಇದೆ, ಅಲ್ಲಿ ಹಾಕ್ಬಿಡಿ ಅಂತಾರೆ. ಅದು ಸೈನ್ಯದ ಮೇಲೆ ಬೀಳ್ತಾ ಇದೆಯೋ, ವಸತಿ ಪ್ರದೇಶದ ಮೇಲೆ ಬೀಳ್ತಾ ಇದೆಯೋ ಗೊತ್ತಿಲ್ಲ. ಆ ಮಹಿಳೆ ನೋಡಿ, UAE ವಸತಿ ಪ್ರದೇಶಗಳಿವು, ಇದೆಲ್ಲ ಸೇನಾ ನೆಲೆಗಳಲ್ಲ ಅಂತ ಹೇಳ್ತಾ ಇದ್ದಾರಲ್ಲಿ. ಇರಾನ್ ಅದರ ಮೇಲೆ ಮಿಸೈಲ್ ಅಟ್ಯಾಕ್ ಮಾಡಿಬಿಟ್ಟಿದೆ. ಮಹಿಳೆಯೊಬ್ಬರು ಲೈವಲ್ಲಿ ಮಾತಾಡ್ತಾ ಇರಬೇಕಾದ್ರೇ ದಾಳಿ ಆಗಿರೋದು. ಇರಾನ್ ಮನಸೋ ಇಚ್ಛೆ ದಾಳಿ ಮಾಡ್ತಾ ಇದೆ ಗಲ್ಫ್ ರಾಷ್ಟ್ರಗಳ ಮೇಲೆ. ಹಾಗಾಗಿ ಅಲ್ಲಿ ಆತಂಕ ಕೂಡ ಜಾಸ್ತಿ ಆಗಿದೆ. UAE ಸೌದಿ ಅರೇಬಿಯಾದ ನಾಯಕರು ತುರ್ತು ಸಭೆಯನ್ನು ಮಾಡ್ತಾ ಇದ್ದಾರೆ ಇದರ ಬಗ್ಗೆ. Alam mo si Anggang, hindi ako yung piniplay niya, si Maravi. Kasi sabi niya kanina kay Maravi, 1/4 pa lang daw. Alam mo Mare, alam mo si Anggang, hindi ako yung piniplay niya, si Maravi. Kasi sabi niya kanina kay Maravi, 1/4 pa lang daw.